ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇನ್ನಿತರ ಎಲ್ಲ ಸಚಿವರು ಈ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಅನಾವರಣಗೊಳಿಸುವಂತಹದ್ದು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರನ್ನ ಬಸ್ ಸ್ಟ್ಯಾಂಡಿಗೆ ನಾಮಕರಣ ಮಾಡುವಂತಹದ್ದು ಅನಾವರಣಗೊಳಿಸುವ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ನಮ್ಗೆ ಗೊತ್ತಿದೆ, ವಿಜಯಪುರ, ಜಮಖಂಡಿ ಮತ್ತು ಬಾಗಲಕೋಟೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಹಳ ದೊಡ್ಡ ಸಾಧನೆಯನ್ನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಸೈಕ್ಲಿಂಗು ಅಂತಾರಾಷ್ಟ್ರೀಯ ಮಟ್ಟ ಸೈಕ್ಲಿಂಗ್ ಅಲ್ಲಿ ಇವತ್ತು ದಿವಸ ಅವರು ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ಮೆಡಲ್ನ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಮೇಲೆ, ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಜೀವವನ್ನ ಇವತ್ತು ದಿವಸ ಅವರು ಒಂದು ಒತ್ತೆ ಇಟ್ಟು ಇವತ್ತು ದಿವಸ ಕೆಲಸ ಮಾಡಿದ್ದು ಸೈಕ್ಲಿಂಗ್ ಮಾಡಿ ಇವತ್ತು ದಿವಸ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ವೆಲೋಡ್ರಮ್ ಆಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಕಾದಾಗಿ ಅನೇಕ ಸಲ ಟೆಂಡರ್ ಆಯಿತು, ಕಾಂಟ್ರಾಕ್ಟರು, ಟರ್ಮ್ ಕಂಡೀಷನ್ಸ್, ಅದೇನಾದ್ರು ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸು, ಹೀಗೆ ಅನೇಕ ಸಲ ಇದು ಆಯ್ತು. ನಡುವ ಒಂದ್ಸಲ ಗೋವಿಂದರಾಜ್ ಅವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ನಾವು ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಇದು ಮಾಡಿ ಆ ಸ್ಪೆಸಿಫಿಕೇಶನ್ ಇದ್ರ ಪ್ರಕಾರ ಎಲ್ಲರೂ ಕೂಡ ಆಗಿದೆ. ಸೈಕ್ಲಿಂಗ್ ಅಸೋಸಿಯೇಷನ್ ಅವರು ಬಂದವರಿಗೆ ಸರ್ಟಿಫಿಕೇಶನ್ ಮಾಡ್ತಾರೆ ಮತ್ತು ಅವ್ರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಅವರೇ ಇವತ್ತೊಂದು ದಿವಸ ಕ್ರೀಡಾ ಸಚಿವರು, ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರು ನಾಳೆ ಇದನ್ನ ಸಾಂಕೇತಿಕವಾಗಿ ಇದನ್ನ ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಇದನ್ನ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮತ್ತು ಇದರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ, ಅಲ್ಲಿ ಒಂದು ಪವಿಲಿಯನ್ ಬರ್ತದೆ ಇದ್ರ ಜೊತೆಗೆ. ಆಮೇಲೆ ಬಹಳ ದಿನಗಳ ಒಂದು ಆಶಯ ಇದೆ. ಹಿಂದೆ ನಿಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಂದಿದ್ರು, ಸೆಕ್ರೆಟರಿ ಸಿಂಗ್ ಯಾರು ಬಂದಿರಲ್ಲ, ಮನೀಂದರ್ ಪಾಲ್ ಸಿಂಗ್ ಬಂದಾಗ ನಾನು ಕೂಡ ಮಾಡಿದ್ದೆ. ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿದ್ ಮಾಡಿದ್ದಾರೆ. ನಾನು ಯಾರಾದ್ರಿಗೆ CSR ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಆ ಸೈಕ್ಲಿಂಗ್ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸ್ಕೊಡ್ತೇನೆ. ಇನ್ನು ಮುಂದೆ ಅದನ್ನ ಅಕಾಡೆಮಿಯನ್ನ ರನ್ ಮಾಡಬೇಕಾಗಿದ್ದು ಅವರಿಗೆ ಬಿಟ್ಟಿರುವಂತದ್ದು. ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ಮಾಡಿದ್ರೆ ನಮ್ಮ ಇವತ್ತು ದಿವಸ ಮಕ್ಕಳು ಇವತ್ತು ದಿವಸ ಏನು ಸೈಕ್ಲಿಂಗ್ ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅವರಿಗೆ ಮತ್ತೊಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಮುಂದೆ ಬರುವಂತ ಪೀಳಿಗೆ ಕೂಡ ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ, ಅದನ್ನ ನಾಳೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀನಿ. ಆನಂದರಾಮಗೌಡರು ನಾವು ಇದಕ್ಕೆ ನಾಮಕರಣ ಕೂಡ ಸೈಕ್ಲಿಸ್ಟ್ ಒಬ್ಬರು ಹೆಸರು ಮೇಲೆ ಮಾಡಬೇಕು ಅಂತ ಹೇಳಿ ಆಶಯ ಆಗಿದೆ. ಅದನ್ನು ಕೂಡ ನಾನು ಹೀಗೆ ಅನೌನ್ಸ್ ಮಾಡಕ್ ಹೋಗಲ್ಲ. ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಆನಂದರಾಮಗೌಡರು ಮನವಿಯನ್ನು ಕೊಡ್ತಿದ್ವಿ. ಮಾಡಿದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರೇ, ಅವರನ್ನ ಹೆಸರನ್ನ ಇದಕ್ಕೆ ಇಡಬೇಕು ಅಂತ ಹೇಳಿ ಒಂದು ಬೇಡಿಕೆನೂ ಕೂಡ ಇದೆ, ಸಮಂಜಸನೂ ಕೂಡ ಇದೆ. ಆ ಕೆಲಸವನ್ನು ಕೂಡ ಮಾಡ್ತೀವಿ. ನೈಟ್ ಪ್ರಾಕ್ಟೀಸ್ಗೆ ಇಲ್ವಾ? ನೈಟ್ ಪ್ರಾಕ್ಟೀಸ್ಗೆ ಕಡೆಗೆ ಅಲಾಂಗ್ ವಿತ್ ಪೆವಿಲಿಯನ್ ಬಿಲ್ಡಿಂಗ್ ಬರ್ತದೆ. ಒಂದ್ ವೇಳೆ ಬರ್ದಿದ್ದಕ್ಕೆ ನಾವು CSR ನ ಕೊಡ್ತೀವಿ. ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಲ್ಲ. ದರ್ಬಾರ್ ಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಸನ್ಮಾನ ನಿನ್ನೆ ಹೇಳಿದ್ದೀನಲ್ಲ, ನಿನ್ನೆ ಮತ್ತೆ ಈಗ ನಾಳೆ ಅದೇ ಮುಖ್ಯಮಂತ್ರಿಗಳು 11:15 ಬರ್ತಾರೆ. ಎಲ್ಲಿ ಲ್ಯಾಂಡ್ ಆಗ್ತಾರೆ ಸೈನ್ಸ್ ಸ್ಕೂಲ್ ನಲ್ಲಿ. ಉಳಿದ ಸಚಿವರು ಕೂಡ ಉಪಮುಖ್ಯಮಂತ್ರಿಗಳು ಬರ್ತಾರೆ. ರಾಮಲಿಂಗ ರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು ಬರ್ಬೇಕಾಗಿತ್ತು. ಅವ್ರಿಗೆ ಬೆಂಗಳೂರಲ್ಲಿ ದಿಲ್ಲಿಯಲ್ಲಿ ಒಂದು ಮೀಟಿಂಗ್ಗೆ CM ಅವರು ಡೆಪ್ಯೂಟ್ ಮಾಡಿದ್ದಾರೆ. ಅವ್ರನ್ನ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಬರ್ತಾರೆ, ಬೈರತಿ ಸುರೇಶ್ ಅವರು ಬರ್ತಾರೆ. ಇವರೆಲ್ಲರೂ ಕೂಡ ಬಹಳ ಸಚಿವರು ಎಲ್ಲರೂ ಕೂಡ ಬರ್ತಾರೆ. ಶಾಸಕರು, ನಮ್ಮ ಜಿಲ್ಲೆಯವರು ಸಚಿವರು ಎಲ್ಲರೂ ಕೂಡ ನಾವು ಇರ್ತೀವಿ. ತದನಂತರ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಅನಾವರಣಗೊಳಿಸಿ, ಆಮೇಲೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ನಾಮಫಲಕವನ್ನು ಕೂಡ ಅನಾವರಣಗೊಳಿಸಿ, ತದನಂತರ ಅವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಇದನ್ನ ಉದ್ಘಾಟನೆಯನ್ನು ಮಾಡಿ, ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ, ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾರ್ ಸ್ಕೂಲ್ ಗ್ರೌಂಡ್ ನಲ್ಲಿ 12:15 ಅದು ಪ್ರಾರಂಭ ಆಗ್ತದೆ. ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳ 3 ಘಟ್ಟ, ಅದರಲ್ಲಿ ಒಂದು ವೀರರಾಣಿ ಚೆನ್ನಮ್ಮನವರ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿ ಇರುವಂತದ್ದು. ನಂತರ ಸರ್ಕಾರಿ ಏನು ಕಟ್ಟಡಗಳ ಉದಾಹರಣೆಗಾಗಿ ಈಗ 3 ಬಾರಿ
ನಮ್ಮ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಆಗಿತ್ತು. ಈಗ ನಾವು ಭೂಮಿ ಪೂಜೆ ಮಾಡ್ತಾ ಇಲ್ಲ, ನಾವು ಕೆಲಸಕ್ಕೆ ಟೆಂಡರ್ ಕರೆದು ಕೆಲಸಕ್ಕೆ ನಾಳೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಚಾಲನೆ ಮಾಡ್ತಾ ಇದೀವಿ, ಕಾಮಗಾರಿಗೆ ಚಾಲನೆ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನು ಉಳಿದ ಅರ್ಬನ್ ಡೆವಲಪ್ಮೆಂಟ್ ನ ಅನೇಕ ಕೆಲಸಗಳಿದಾವೆ, ವಿವಿಧ ಇಲಾಖೆಗಳಿದಾವೆ. ಅವೆಲ್ಲನೂ ಕೂಡ ಮುಖ್ಯಮಂತ್ರಿಗಳು ಆ ಎಲ್ಲ ಇದನ್ನ ಒಂದು ದಿವಸ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಾರೆ. ತದನಂತರ ಮೂರನೇದಾಗಿ ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಹಿರಿಯರಾದಂತ ದಿವಂಗತ ಅತ್ಯಂತ ದೀರ್ಘಾವಧಿ ಇವತ್ತೊಂದು ಹೊಸ ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ರು. ನಮ್ಮ ಮುಖ್ಯಮಂತ್ರಿಗಳು ಆ ಇದನ್ನ ದಾಟಿ ಈಗ 2ನೇ ದಿವಸ ಆಗಿದೆ, 3ನೇ ದಿವಸಕ್ಕೆ ಇವತ್ತು ವಿಜಯಪುರ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವ್ರಿಗೆ ಒಂದು ವಿಶೇಷ ಗೌರವನ್ನ ಅವತ್ತು ಸಹ ಮಾಡುವಂತದನ್ನ ಕೂಡ ಮಾಡ್ತಾ ಇದೀವಿ. ಅವ್ರಿಗೆ ವಿಶೇಷ ಗೌರವ ಸನ್ಮಾನ ಮಾಡ್ತಿದೀವಿ ಅಷ್ಟೇ, ಸನ್ಮಾನ ಮಾಡ್ತಾ ಇದೀವಿ. ಆಯ್ತಲ್ಲ, ಇದು ನಿಮ್ಗೆ ಈ ಎಲ್ಲಾ ಕಾರ್ಯಕ್ರಮ ಬಿಟ್ಟು ನಿಮ್ಗೆ ಗೊಂದಲ ಸೃಷ್ಟಿ ಮಾಡಿದ್ವಿ. ನಾವ್ ಹೇಳಿದೀವಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದಾರೆ. ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ನಾ ಏನ್ ಹೇಳಿದ್ರು ಕೂಡ ಬೆಲೆ ಇಲ್ಲ, ನೀವ್ ಹೇಳಿದ್ರು ಬೆಲೆ ಇಲ್ಲ, ಬೇರೆ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನ್ ಹೇಳ್ತದೆ ದಟ್ ಈಸ್ ಸುಪ್ರೀಂ. ಏನು ಯಾವ ವಿಚಾರದಲ್ಲಿ ಹೇಳಿದಾರೆ, ಯಾವ ವಿಷಯದ ಬಗ್ಗೆ ಹೇಳಿದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಹೌದು ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ, ಮತ್ತೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಬಿಡಿ, ನಾವು ಶಾಶ್ವತ ಅಲ್ಲ. ಇವತ್ತು ಇಲ್ಲಿದೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಅಧಿಕಾರ ಕೂಡ ಶಾಶ್ವತ ಅಲ್ಲ, ಜೀವನಕ್ಕೆ ಮನುಷ್ಯನು ಕೂಡ ಶಾಶ್ವತ ಅಲ್ಲ. ಮಾಡುವ ಅದನ್ನು ಕೂಡ ಬೇಡಿಕೆ ಇದೆ, ಅದನ್ನು ಕೂಡ ನಾವು ಬೇಡಿಕೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ.